ನಮಸ್ತೆ ಪ್ರೀತಿ ವಿದ್ಯಾರ್ಥಿಗಳೇ, ಈಗಾಗಲೇ ನಾವು 10ನೇ ತರಗತಿಯಲ್ಲಿ ರೇಖಾಗಣಿತದಲ್ಲಿ ಬಂದರೆ ನಾವು ಮುಖ್ಯವಾಗಿ ಈಗಾಗಲೇ ವೃತ್ತಗಳ ಪಾಠಗಳನ್ನು ಅದರಲ್ಲಿ ಪ್ರಮೇಯಗಳು ಮತ್ತು ಅದನ್ನು ತಿಳ್ಕೊಂಡ್ವಿ. ನಂತರ ನಾವು 8 ಮತ್ತು 9ನೇ ತರಗತಿಯಲ್ಲಿ ಇಲ್ಲಿ ಈಗಾಗಲೇ ರಚನೆಗಳನ್ನು ನೀವಾಗಲೂ ಕಲ್ತಿದ್ದೀರಿ. ರಚನೆ ಅಂದ್ರೆ ಏನು ಅಂತ ಗೊತ್ತಿದೆ ನಿಮಗೆ, ಹೌದಲ್ವಾ? ಏನಪ್ಪ ರಚನೆ ಅಂತಂದರೆ, ಒಂದು ಸರಳ ರೇಖೆಯನ್ನು ರಚಿಸಿ ಅದಕ್ಕೆ ಲಂಬಾಂತರವನ್ನು ರಚಿಸಿದಾಗಿರ್ಬೋದು, ಹೌದಾ? 10 ಸೆಂಟಿಮೀಟರ್ ಸರಳ ರೇಖೆಯನ್ನು ರಚಿಸಿ ಅದಕ್ಕೆ ಒಂದು ಲಂಬಾಂತರ ರಚಿಸಿ ಅಂತ ನೀವು ಆ ರೀತಿ ಲೆಕ್ಕವನ್ನು ಮಾಡಿದಿರಿ. ತ್ರಿಭುಜಗಳನ್ನು ಬಾಹುಗಳ ಅಳತೆಗೆ ಅನುಸಾರವಾಗಿ ರಚನೆ ಮಾಡೋದನ್ನ ಕಲ್ತಿದ್ದೀರಿ, ಹೌದಲ್ವಾ? ಮತ್ತೇನು ಕಲ್ತಿದ್ದೀರಾ? ತ್ರಿಭುಜಗಳನ್ನ ಕೋನ ಮತ್ತು ಬಾಹುಗಳನ್ನು ಕೊಟ್ಟಾಗ ಹೇಗೆ ರಚನೆ ಮಾಡೋದು ಅದನ್ನು ಕಲ್ತಿದ್ದೀರಾ. ಹಾಗೆಯೇ ಕೋನಾತ್ಮಕ ರೇಖೆಯನ್ನು ರಚಿಸೋದು, ಕೇವಲ ಅಳತೆ ಪಟ್ಟಿ ಮತ್ತು ಕೈವಾರ ಸಹಾಯದಿಂದ ಒಂದು ಕೋನವನ್ನು ಅರ್ಧಿಸುವ ರಚನೆಗಳು ಈಗಾಗಲೇ ಅವನ್ನು ಕಲ್ತಿದ್ದೀರಾ. ಹಾಗೆ ಮತ್ತೊಮ್ಮೆ ನೆನೆಸ್ಕೊಳ್ತಾ ಮತ್ತೇನೆ ಅಂದರೆ ಅಳತೆಗೆ ಅನುಸಾರವಾಗಿ ಚತುರ್ಭುಜಗಳನ್ನು ರಚಿಸೋದು, ಆಯತ ರಚನೆ ನಿಮಗೆ ಗೊತ್ತಿದೆ. ಆಯತ, ವರ್ಗ, ಸಮಾನಾಂತರ ಚತುರ್ಭುಜ ಮತ್ತು ಅಸಮಬಾಹು ಇರ್ತಕ್ಕಂತಹ ಚತುರ್ಭುಜವನ್ನು ರಚಿಸೋದು. ಹೀಗೆ ಹಲವಾರು ರಚನೆಗಳನ್ನು 9ನೇ ಮತ್ತು 8ನೇ ತರಗತಿಯಲ್ಲಿ ಅಧ್ಯಯನ ಮಾಡಿಲ್ಲ. ಆದರೆ 10ನೇ ತರಗತಿಯಲ್ಲಿ ಬಂದರೆ ಇಲ್ಲಿ ಕೆಲವು ರಚನೆಗಳನ್ನು ನಾವು ಮುಖ್ಯವಾಗಿ ಕಲಿಬೇಕಾಗಿದೆ. ಏನು? ಮೊದಲನೇದಾಗಿ ಒಂದು ದತ್ತ ರೇಖಾಖಂಡವನ್ನ ಅನುಪಾತದಲ್ಲಿ ವಿಭಾಗಿಸುವುದು. ದತ್ತ ರೇಖಾಖಂಡವನ್ನ ಅನುಪಾತದಲ್ಲಿ ವಿಭಾಗಿಸುವುದು ಅಂತ ಕೊಟ್ಟಿದ್ದಾರೆ. ಒಂದು 5 ಸೆಂಟಿಮೀಟರ್ ಇರ್ತಕ್ಕಂಥ ಒಂದು ರೇಖಾಖಂಡವನ್ನ 3:2 ಅನುಪಾತದಲ್ಲಿ ವಿಭಾಗಿಸಿ. AB ರೇಖಾಖಂಡ 5 ಸೆಂಟಿಮೀಟರ್ಗೆ ಅದನ್ನ 3:2ರಲ್ಲಿ ಪ್ರಮಾಣದ ಪ್ರಕಾರ ಅದನ್ನ ರಚಿಸಿ ಅಂತ ಕೇಳ್ತಾರೆ. ವಿಭಾಗಿಸಿ ಮಾಡಿ. ಹೇಗೆ ಮಾಡ್ತೀರ? ಮೊದಲು ಇದರಲ್ಲಿ ಏನ್ ಮಾಡಬೇಕು ಅಂತ ತಿಳ್ಕೊಳ್ಳೋಣ. ಫಸ್ಟ್ AB ರೇಖಾಖಂಡವನ್ನು ರಚಿಸೋಣ, ಹೌದಾ? AB ರೇಖಾಖಂಡ ಎಷ್ಟು ಇರಬೇಕದ? 5 ಸೆಂಟಿಮೀಟರ್. 5 ಸೆಂಟಿಮೀಟರ್ ರೇಖಾಖಂಡವನ್ನ ಫಸ್ಟ್ ರಚಿಸೋಣ. ಮೊದಲು ಏನ್ ಮಾಡ್ತೀವಿ? ರೇಖಾಖಂಡವನ್ನ ನೀವು ಅಳತೆ ಪಟ್ಟಿಯ ಸಹಾಯದಿಂದ ನಿಮಗೆ ನಿಮ್ಮ ಪುಸ್ತಕದ ಪುಟದ ಮೇಲೆ ಮೂಡಿಸ್ತೀರಾ. ಒಂದು ರೇಖಾಖಂಡ ಹೇಳ್ತೇವೆ ಫಸ್ಟ್. ಈಗ AB ರೇಖಾಖಂಡವನ್ನ ರಚಿಸಿದ ಮೇಲೆ ನೋಡಿ, ಇದು AB ರೇಖಾಖಂಡ, ಹೌದಾ? AB ರೇಖಾಖಂಡದ ಅಳತೆ ಎಷ್ಟು? 5 ಸೆಂಟಿಮೀಟರ್. ಈ 5 ಸೆಂಟಿಮೀಟರ್ ರೇಖಾಖಂಡವನ್ನು ನಾನು ಏನ್ ಮಾಡ್ತೀನಿ, ಈಗ ಅದಕ್ಕೆ 2ನೇ ಹಂತ. ಈ ಸ್ಟೆಪ್, ಈ ರಚನೆ ಮಾಡೋದಕ್ಕೆ 2ನೇ ಹಂತ ಏನು? AB ರೇಖಾಖಂಡ ರಚನೆ. AB ರೇಖಾಖಂಡದಲ್ಲಿ A ಬಿಂದುವಿನಲ್ಲಿ ಒಂದು ಲಘುಕೋನ ಉಂಟಾಗುವಂತೆ ಒಂದು ಕಿರಣವನ್ನು ಹೇಳ್ತಾರೆ. ಕಿರಣ ಒಂದು ಸರಳ ರೇಖೆ ಏನ ರಚಿಸೋಣ. ಹೇಗೆ ರಚಿಸೋದು ನೋಡಿ, A ಬಿಂದುವನ್ನ ಕೇಂದ್ರವಾಗಿಟ್ಟಬೇಕು. ಹೀಗೆ A ಬಿಂದುವನ್ನ ಕೇಂದ್ರವಾಗಿಟ್ಟುಕೊಂಡು ನಾವು ಒಂದು ಕಿರಣವನ್ನು ರಚಿಸ್ಕೊಳ್ಳಿ. ಅದಕ್ಕೆ ಅಳತೆ ಇಷ್ಟೇ ಅಂತ ಇಲ್ಲ ಮಕ್ಕಳೇ. A ಬಿಂದುವಿನಿಂದ A ಬಿಂದುವಿನಲ್ಲಿ ಲಘುಕೋನ ಆಗಬೇಕು. ಲಘುಕೋನ ಅಂದ್ರೆ ಎಷ್ಟು ಡಿಗ್ರಿ? 90ಕ್ಕಿಂತ ಇರುವಂತೆ ಒಂದು ಕಿರಣವನ್ನು ರಚಿಸ್ಕೊಳ್ಳಿ. ಅದಕ್ಕೆ X ಅಂತ ಕೊಟ್ಟಿರ್ತಾರೆ. X ಅಂತ ಕೊಟ್ಟಾದ್ಮೇಲೆ ಈ AX ಕಿರಣವನ್ನ ನಾವು ಅವರು ಆ ರೇಖಾಖಂಡದಲ್ಲಿ ಎಷ್ಟು ಉದ್ದ ಕೊಟ್ಟಿರೋದು? 5 ಸೆಂಟಿಮೀಟರ್. 5 ಸೆಂಟಿಮೀಟರ್ ಕೊಟ್ಟಿರಲ್ಲ. ಹಾಗಾದ್ರೆ ನಾನು ಈ AX ಕಿರಣದ ಮೇಲೆ 5 ಭಾಗಗಳನ್ನ ಮಾಡ್ತೀನಿ. ಹೇಗೆ ಮಾಡ್ಕೋಬೇಕು ಮಕ್ಕಳೇ? 5 ಭಾಗಗಳನ್ನ ನೋಡಿ, ಕೈವಾರ ತಿಳ್ಕೊಳ್ಳಿ.
ಇದಕ್ಕೆ ಒನ್ ಲೆಗ್, ಒಂದು ಮುಳ್ಳಿರ್ತಕ್ಕಂಥ ಕೈವಾರ ಅಂತ ಕರಿತೀವಲ್ಲ, ನಿಮ್ಗೆ ಗೊತ್ತಿರಬೇಕು ಇವೆಲ್ಲ. ಈ ಕೈವಾರವನ್ನು ಸರಿಯಾಗಿ ಪೆನ್ಸಿಲ್ ಮತ್ತು ಇವನ್ನ ಸರಿಯಾಗಿ ನೋಡಿ ಶಾರ್ಪ್ ಆಗಿರ್ಬೇಕು. ಈ ಮುಳ್ಳು ಒಂದ್ ಲೆಗ್ ಮತ್ತು ಈ ಪೆನ್ಸಿಲ್ ಇದಕ್ಕೂ ಸಮಾನಾಗಿರ್ಬೇಕು. ಈ ಕೇಂದ್ರವಾಗಿ ಇಟ್ಕೊಳ್ತೀರಾ. ನಿರ್ದಿಷ್ಟವಾದ ಒಂದು ಅಳತೆಯನ್ನು ತೆಗೆದುಕೊಂಡು ನಿಮ್ಗೆ ಅನುಕೂಲಕರವಾದ ಒಂದು ತ್ರಿಜ್ಯ ತೆಗೆದುಕೊಳ್ಳಿ. ಈ ರೇಖಾಖಂಡಕ್ಕೆ ಇಲ್ಲಿ ಬರೋಕ್ಕೆ ಸಹ ಬಿ ಬಿಂದುವಿಗೆ ಈ ಸಮಾನಾಂತರ ಬರುವವರೆಗೆ ನಾವು ಅಷ್ಟಾಳತೆಯಲ್ಲಿ ಬರುವ ರೀತಿಯಲ್ಲಿ ಒಂದಿಷ್ಟು ಅಳತೆಯನ್ನ ಕಂಸ ಒಂದೊಂದೇ ಅಳತೆ ಅಷ್ಟೇ ಇರಬೇಕು. ಎಲ್ಲವೂ ಒಂದೇ ತ್ರಿಜ್ಯವನ್ನು ಹೊಂದಿರತಕ್ಕಂಥ 5 ಗುರುತುಗಳನ್ನ ಎಎಕ್ಸ್ ಕಿರಣದ ಮೇಲೆ ರಚಿಸ್ಕೊಂಡಿರ್ತಾರೆ. ಹೌದಾ? ಎಎಕ್ಸ್ ಕಿರಣದ ಮೇಲೆ 5 ಕಿರಣಗಳನ್ನು 5 ಗುರುತುಗಳನ್ನು ಮಾಡ್ತಾರೆ. 1 2 3 4 ಇನ್ನೊಂದಿದೆ ಮಕ್ಕಳೇ. 5ನೇ ಗುರುತನ್ನ ಮಾಡಿ 5ನೇ ಗುರುತ ಮಾಡಿ. ಹೌದಾ? ಈ 5ನೇ ಗುರುತನ್ನ ಮಾಡಿದ್ಮೇಲೆ ನಾವೇನ್ ಮಾಡಬೇಕು? ಅದಕ್ಕೆ ಹೆಸರುಗಳನ್ನು ಕೊಡ್ಬೇಕು ಮಕ್ಕಳೇ. ಹೇಗೆ ಹೆಸರುಗಳನ್ನು ಕೊಡ್ತೀರಿ? ಇಲ್ಲಿ ಎ ಅಂತ ಕೊಟ್ಟ ಮೇಲೆ, ಹೌದಾ, ಎ ಬಿ ರೇಖಾಖಂಡವನ್ನು ರಚಿಸ್ಕೊಂಡು ಎ ಬಿಂದುವಿನಲ್ಲಿ ಲಘುಕೋನ ಉಂಟಾಗುವಂತ ಎ ಕಿರಣವನ್ನು ಎಳೆದುಕೊಂಡು ರಚಿಸ್ಕೊಂಡ್ಬಿಟ್ಟು ಸಮನಾದ ತ್ರಿಜ್ಯವನ್ನು ಹೊಂದಿರತಕ್ಕಂಥ ತ್ರಿಜ್ಯವನ್ನು ತೆಗೆದುಕೊಂಡು ಸಮನಾದ ತ್ರಿಜ್ಯಗಳ ಒಂದು ಗುರುತುಗಳನ್ನ ಎಎಕ್ಸ್ ಕಿರಣದ ಮೇಲೆ ಗುರುತು ಮಾಡಬೇಕು. ಈಗ ಹೆಸರನ್ನ ಕೊಡ್ಬೇಕು. ಎ ಕೊಟ್ಟಿದ್ದಿಲ್ಲ, ಇದಕ್ಕೆ ಮೊದಲನೇ ಗುರುತಿಗೆ A1, ಎರಡನೇ ಗುರುತಿಗೆ A2, ಮೂರನೇ ಗುರುತಿಗೆ A3, ಹೀಗೆ ಮಕ್ಕಳೇ ಕೊನೆಯದಾಗಿ A5 ಅಂತ ಕೊಡೋಣ. ಹೌದಾ? A5 ಅಂತ ಕೊಡ್ಬೇಕು. ಓಕೆ, ಈಗ ನಮಗೆ ನೆಕ್ಸ್ಟ್ ಅಂತ ಏನು, ಮುಂದಿನ ಅಂತ ಏನ್ ಮಾಡೋದು? 3ನೇ ಅಂಶ ಇದೆ. ಎಲ್ಲ ಗುರುತು ಮಾಡಿದ್ಮೇಲೆ B1 ಅನ್ನ A5ಗೆ ಸೇರಿಸಿ ಅಂತ ಹೇಳಿ. B1 ಅನ್ನ A5ಗೆ ಸೇರಿಸಿ. B1 ಯಾವ್ದಿದೆ? B1 ಅಂದ್ರೆ B1 ಸೇರಿಸಿ. B1 ಅನ್ನ B ಅನ್ನ A5ಗೆ ಸೇರಿಸಿ. ಈಗ ಸೇರ್ತಾರೆ. B1 ಅನ್ನ A5ಗೆ ಸೇರಿಸಿ. A5ಗೆ ಸೇರಿಸಿ. ಸೇರ್ಸಲ್ಲ. ಆಯ್ತು. ಹೇಗೆ ಸೇರಿಸ್ಬೇಕು ಅದು ನೋಡಿ. A5 ಸೇರಿಸಿ ಸರಿಯಾದ ರೀತಿಯಲ್ಲಿ ಸೇರ್ಸೋಣ. A5 ಸೇರಿಸಿ. ಆಯ್ತು. B ಅನ್ನ A5 ಅಂದ್ರೆ 5ನೇ ಗೊತ್ತಿದೆಯಲ್ಲ ಅದು ಸೇರಿಸ್ಕೊಳ್ಳಿ. ಓಕೆನಾ? ಇದಕ್ಕೊಂದು ಅರ್ಥ ಇದೆ. ಈಗ ತ್ರಿಜ್ಯ ಇದೆಯಲ್ಲ, ಎ ಸೇರಿಸಿದ್ವಿ ಗೊತ್ತಿದೆಯಲ್ಲ, ಈ ಕಂಸ ಇದೆಯಲ್ಲ ಕರೆಕ್ಟ್ ಆಗಿ ಅದ್ರ ಮೇಲೆ ಇದು ಮಾಡೋದಕ್ಕೆ ಸೇರಿಸ್ತೀವಿ. ಹೌದಾ? A3ನಲ್ಲಿ ಏನ್ ಮಾಡಬೇಕು? A3ನಲ್ಲಿ ನಾವು ಕೊಟ್ಟಂತ ತ್ರಿಜ್ಯವನ್ನು ನೋಡಿ, ಇಲ್ಲಿಂದ ಇಲ್ಲಿಗೆ ಏನ್ ಕಂಸ ಏನ್ ತೆಗೆದುಕೊಂಡಿದ್ವಿ ನಮ್ಮೊಂದು ಈಗಾಗಲೇ ಅದೇ ತ್ರಿಜ್ಯದಿಂದ A3 ಬಿಂದುವನ್ನು ಗುರುತು ಮಾಡಿಕೊಂಡು ನೋಡಿ ಮಕ್ಕಳೇ ಹೀಗೆ ಒಂದು ಕಂಸವನ್ನ ರಚಿಸ್ಕೊಳ್ಳಿ. ಹೌದಾ? ಇದ್ರ ಮೇಲೆ ಯಾವ ಬಿಂದುವಿನಿಂದ ಇದು ಮಾಡಿದ್ದೇವೆ ಮಕ್ಕಳೇ ಅಂದೋ ಅದೇ ರೀತಿಯಾಗಿ ಒಂದು ಕಂಸವನ್ನ ರಚಿಸ್ಕೊಳ್ಳಿ. ಹೌದಾ? ಇಲ್ಲಿಂದ ಇಲ್ಲಿಗೆ ಸೇರಿಸ್ಬೇಕು. A3 ಇಂದ A3ಗೆ ಹೀಗೆ ಸೇರಿಸೋಣ. ಸಮಾನಾಂತರವಾಗಿರುವಂತೆ ಸೇರಿಸಬೇಕು. A5ಗೆ ಸಮಾನಾಂತರವಾಗಿರುವಂತೆ ನಾವು ಆ ರೇಖಾಖಂಡವನ್ನ ಸೇರಿಸಿಕೊಳ್ಳಿ. A5 ಏನ್ ಕರ್ಪಿಸಿದ್ಯಾ ಅಲ್ಲಿಂದ ನೋಡಿ ಕರೆಕ್ಟ್ ಇದೆಯಾ? A3 ಇಂದ ಇಲ್ಲಿ ಕಟ್ ಮಾಡಿದ್ವಲ್ಲ, ಇದೇ ತ್ರಿಜ್ಯವನ್ನು ಇಟ್ಕೊಂಡ್ಬಿಟ್ಟು ನಾವು ಇಲ್ಲಿ ಒಂದು ಕಂಸವನ್ನ ರಚಿಸ್ಬೇಕು. ಅದು ಹೇಗಿರ್ಬೇಕಪ್ಪ? ಇದಕ್ಕೆ ಸಮಾನಾಂತರವಾಗಿರ್ಬೇಕು. ನೋಡಿ, ಇದು ಸಮಾನಾಂತರವಾಗಿ. ಹೌದಾ?
A3 ಮತ್ತು ಸಿ ಬಿಂದುವನ್ನು ಸೇರಿಸಿ. A3 ಮತ್ತು ಸಿ ಬಿಂದುವನ್ನು ಸೇರಿಸಿ. ಎ ಫೈ ಮತ್ತು ಬಿ ಸಮಾನಾಂತರವಾಗಿ ಈ ರೇಖೆ ಕಾಣುವುದು. ನೋಡಿ ಈಗ ಮಕ್ಕಳೇ, ಇದು ನಾವು ಕಂಸವನ್ನ ಕರೆಕ್ಟಾಗಿ ತೆಗೆದುಕೊಳ್ಬೇಕು ಮಕ್ಕಳೇ. ನೋಡಿ ಇಲ್ಲಿಂದ ಇಲ್ಲಿರ್ತಕ್ಕಂಥ ತ್ರಿಜ್ಯ, ಈ ತ್ರಿಜ್ಯದಲ್ಲಿ ಕಟ್ ಮಾಡಿ, ಇಲ್ಲಿ ಕಟ್ ಮಾಡಿ, ಹೌದಾ? ಒಂದು ಕಂಸ ಹೇಳ್ತಾನೆ ನೋಡಿ, ಇದೇನು ತ್ರಿಜ್ಯ ಇದೆಯಲ್ಲ ಆ ಕಂಸವನ್ನ ಇಲ್ಲಿ A4 ಇಂದ ಈ ಕಡೆಯಿಂದ ತೆಗೆದುಕೊಳ್ಳಿ. ಅದೇ ತ್ರಿಜ್ಯವನ್ನು ತೆಗೆದುಕೊಂಡು ಇನ್ನೊಂದು ಕಂಸ ಹಾಕಿ, ಇನ್ನೊಂದು ಕಂಸ ಹಾಕಿ ಇಲ್ಲಿ ಇಲ್ಲಿ ಕಟ್ ಮಾಡುತ್ತೆ. ಅದರಿಂದ ಎಲ್ಲಿ ಸಂಚಿತ ಅದರ ಮುಖಾಂತರ ಆಗುವಂತೆ ಹೇಳಿದ್ರು ರೇಖಾಖಂಡ ಸಿ ಬಿಂದು ಸೇರುತ್ತೆ. ಈಗ ಸೇರಿಸಿದಾಗ A3C ಈ ಪ್ಯಾರಲಲ್ ಟು A3C ಯು A5B ಗೆ ಸಮಾಂತರವಾಗಿರಬೇಕು, ಹೌದಾ? ಹೀಗೆ ನೋಡಿ, ನಾವು ಈಗ ರಚನೆ ಮಾಡಿದ್ವಿ, ಈಗ ಅಳತೆ ಮಾಡಿದ್ವಿ ಕರೆಕ್ಟ್ ಆಗಿ. ಇದು ಸಮನಾದ ಭಾಗಗಳನ್ನು ಹೊಂದಿದೆ. ಇದು ಅಳತೆ ಮಾಡಿದ್ರೆ ನೋಡಿ 3:2 ಅನುಪಾತದಲ್ಲಿ ಇದೆ. 3 ನೋಡಿ 1 2 3 ಹೌದಾ? ಇಲ್ಲಿ ಕೋನ ಏನಾಗಿರ್ಬೇಕು? ಲಘು ಕೋನ. ಈ ರೀತಿಯಾಗಿ ಇಲ್ಲಿ ಏನ್ ಕಂಡುಹಿಡ್ಕೋಬಹುದು, ಈ ರಚನೆಯಲ್ಲಿ ನಾವು ಯಾವ ರೀತಿ ಮಾಡಬೇಕು ಅಂತ ಒಂದು ತಿಳ್ಕೊಳ್ಳೋಣ, ಹೌದಾ? AB ಯೊಂದಿಗೆ ಲಘು ಕೋನ AB ರೇಖಾಖಂಡ ತೆಗೆದುಕೊಂಡಿದ್ದೀನಿ. ಅದು ಎಷ್ಟು ಸೆಂಟಿಮೀಟರ್ ಕೊಟ್ಬಿಟ್ಟಾರ, 3:2 ಅನುಪಾತ ಅಂದ್ರೆ ಆ ರೇಖಾಖಂಡದ ಉದ್ದ 5 ಸೆಂಟಿಮೀಟರ್ ಅಂತ ಗೊತ್ತಾಗುತ್ತೆ, ಹೌದಾ? 5 ಸೆಂಟಿಮೀಟರ್ ರೇಖಾಖಂಡವನ್ನು ತೆಗೆದುಕೊಳ್ತೀನಿ. ನಂತರ AX ಕಿರಣವನ್ನ A ಬಿಂದುವಿನಲ್ಲಿ ಲಘುಕೋನ ಉಂಟಾಗುವಂತೆ AX ಕಿರಣವನ್ನ ರಚನೆ ಮಾಡ್ತೀನಿ, ಹೌದಾ? ಅದರಲ್ಲಿ A1 A1 A2 ನೋಡಿ, A1 A1 A2 A2 A3 A4 A3 A4 A3 A4 A4 ಅಂದ್ರೆ ಪ್ರತಿಯೊಂದು ಭಾಗಗಳು ಸಮನಾಗಿರುವಂತೆ ಸಮನಾದ ವೃತ್ತಗಳನ್ನ ಸಮನಾದ ವೃತ್ತಗಳನ್ನ AS ಗಳಂತಲೇ ಗುರುತು ಮಾಡ್ಕೊಳ್ತೀನಿ. ನಂತರ ಏನು ಮಾಡಿದ್ರೆ B A5 ಅನ್ನು ಸೇರಿಸಿ, B ನಿಂದ A5 ಗೆ ಸೇರಿಸಿ. A5 ಕೊನೆಗೆ ಗೊತ್ತಿದೆಯಲ್ಲ ಅದನ್ನ A5 ಗೆ ಸೇರಿಸ್ಕೊಳ್ಳಿ. ನಂತರ AB ಅನ್ನು C ಬಿಂದುವಿನಲ್ಲಿ ಸೇರಿಸಿ. AB ಅನ್ನು ಸಿ ಬಿಂದುವಿನಲ್ಲಿ ಸೇರಿಸುವಂತೆ A3 ಯಲ್ಲಿ A5 ಗೆ ಸಮನಾಗಿರುವಂತೆ ಕೋನವನ್ನು ರಚಿಸುವುದು. A5 ಗೆ A5B ಗೆ ಸಮನಾಗಿರುವಂತೆ ಒಂದು ಕೋನವನ್ನು ರಚಿಸುವುದರಿಂದ A2B ಗೆ ಸಮಾನಾಂತರವಾಗಿರುವ ಒಂದು ರೇಖೆಯನ್ನು ಎಳೆಯಿರಿ. AC ನೋಡಿ, ಇಲ್ಲಿ ಕೋನ ಏನ್ ಮಾಡಿದ್ರೆ A5B ಗೆ ಸಮನಾಗಿರುವಂತೆ ಕೋನ A5B. ಇಲ್ಲಿ ಎಷ್ಟು ಕೋನ ಆಗಿದೆಯೋ ಅಷ್ಟೇ ಕೋನ ಆಗಿರ್ಬೇಕು, ಆ ರೀತಿಯಾಗಿ ಇಟ್ಕೊಳ್ಳಿ. ನೋಡಿ ಕೊಟ್ಟಿದ್ದಾರೆ, A5 ಗೆ ಸಮನಾಗಿರುವಂತೆ ಕೋನವನ್ನು ರಚಿಸಿರುವುದು. ಹೇಗೆ ರಚಿಸಬಹುದು? A3 ನಲ್ಲೇ ರಚಿಸಬೇಕು. ಅದನ್ನ ಹೇಗೆ ರಚಿಸಬಹುದು? ಇಲ್ಲಿ ನೋಡಿ A3C ಅನ್ನ ನೋಡಿ A5B ಗೆ ಸಮನಾಗಿರುವಂತೆ ಅಂದ್ರೆ A3 ನಲ್ಲಿ A3 ಕೋನವನ್ನು ಏನಿದೆಯಾ, A3 ಬಿಂದು ಏನಿದೆಯಾ ಅದರಲ್ಲೇ ಏನ್ ಮಾಡ್ಬೇಕು, ಒಂದು ಕೋನಾತ್ಮಕ ರೇಖೆಯನ್ನ ಉಂಟು ಮಾಡಬೇಕು. ಕೋನವನ್ನು ರಚಿಸ್ಕೊಳ್ಬೇಕು. ಕೋನವನ್ನು ರಚಿಸ್ಕೊಳ್ಳೋದು ಹೇಗೆ? ಈ ತ್ರಿಜ್ಯ ಏನ್ ಕೊಟ್ಟಿದ್ವೋ ಅದರೇ ಕಂಸ, ಒಂದೇ ಕಂಸವನ್ನು ತೆಗೆದುಕೊಂಡ್ಬಿಟ್ಟು ಅದೇ ತ್ರಿಜ್ಯದಿಂದ A3 ಕೇಂದ್ರವಾಗಿ ಇಟ್ಟುಕೊಂಡು ಒಂದು ತ್ರಿಜ್ಯವನ್ನ ಕಂಸ ಎರಡು ಕಡೆ AX ಕಿರಣವನ್ನು ಸೇರಿಸುವಂತೆ ರಚಿಸ್ಕೊಳ್ಳಿ. ನಂತರ ಏನ್ ಮಾಡಿ ಮಕ್ಕಳೇ, ಇದನ್ನ ಏನ್ ಮಾಡ್ತೀರಿ? ಸೇರಿಸ್ಬೇಕು. ಹೇಗೆ ಸೇರಿಸ್ಬೇಕು? ಇದು ಅಷ್ಟೇ ತ್ರಿಜ್ಯವನ್ನು ತೆಗೆದುಕೊಂಡು ಸರಿಸುವಂತೆ ಸಿ ಬಿಂದು ಕೊಡ್ಕೋಬೇಕು. ಸಿ ಬಿಂದುವನ್ನ ಗುರುತಿಸುವಂತೆ ಎರಡು ಕಡೆ ಕಂಸವನ್ನು ಇಲ್ಲಿ ಒಂದು ಕಂಸ ಹೀಗಾಗಿರ್ತೀವಿ, ಮತ್ತೊಂದು ಇಲ್ಲಿ A2 ನಿಂದ ಭಾಗದಲ್ಲಿ ಇಲ್ಲಿ ಎಲ್ಲಿ ತ್ರಿಜ್ಯ ಕಂಸ ಏಕಕಿರಣವನ್ನು ಎಲ್ಲಿ ಸೇರಿಸಿತ್ತೋ ಅದೇ ತ್ರಿಜ್ಯದ ಕಂಸದಿಂದ ಮೊದಲೆರಡನೇ ಕಂಸವನ್ನ ಆರಿಸಿ ಇಲ್ಲಿ ಈ ಬಿಂದುವಿನಲ್ಲಿ ಆರಿಸಿ.
ಈ ಬಿಂದು ನೋಡಿ ಚಿತ್ರ ಕಾಣ್ತಿದೆ ಮಕ್ಕಳೇ. ಆದ ನಂತರ ಈ ಬಿಂದುವಿನ ಮುಖಾಂತರ ಹಾದು ಹೋಗುವಂತೆ A3C ಯನ್ನ ಏನ್ ಮಾಡಬೇಕು, A5B ಸಮಾನಾಂತರವಾಗಿ ಅದು ಬಂದೇ ಬರುತ್ತೆ. ನಾವು ಕೋನವನ್ನು ಇಲ್ಲಿ ಎಷ್ಟು ಕೋನ ಇರುತ್ತೋ ಅಷ್ಟೇ ಕೋನ ಇಲ್ಲಿ ಉಂಟಾಗುತ್ತೆ. ಒಂದು ಇದಕ್ಕೆ ಸಮಾನಾಂತರವಾಗಲ್ಲ. ಆವಾಗ ನಾವು ಇದನ್ನು ನಾವು ಏನಂತ ಕರಿತೀವಿ, A3C ಸಮಾನಾಂತರ A5B ಗೆ ಆಗಿದೆ. ಹಾಗಾದ್ರೆ ನಾವು ಅರ್ಥ ಮಾಡಿದಾಗ ನೋಡಿ 1 2 3 ಈ ಕಡೆ 2 ಭಾಗ ಬಂದಿದೆ. ಹೀಗೆ ಕೊಟ್ಟಿರುವ ಒಂದು ದತ್ತ ರೇಖಾಖಂಡವನ್ನು m/n ಅನುಪಾತದಲ್ಲಿ ಅಂದ್ರೆ 3:2 ಅನುಪಾತ 5 ಸೆಂಟಿಮೀಟರ್ ರೇಖಾಖಂಡ ಕೊಟ್ಟಿದ್ದು ಅಂತ ತಿಳ್ಕೊಂಡಾಗ 3 ಈ ಕಡೆ ಬರುತ್ತೆ, ಈ ಕಡೆ 2 ಭಾಗ ಬರುತ್ತೆ. ಈ ರೀತಿಯಾಗಿ ನಾವು ಕೊಟ್ಟಿರುವ ರೇಖಾಖಂಡವನ್ನ ಅಳತೆ ಮಾಡೋದಿಲ್ಲ, ನಾವು ಆ ನಂತರ ಅಳತೆ ಮಾಡ್ಬೇಕು. ಯಾಕಂದ್ರೆ ಆವಾಗ 3:2 ಅನುಪಾತದಲ್ಲಿ ಇದು ಕರೆಕ್ಟ್ ಆಗಿ ಇದು ನೋಡಿ ನಿಮಗೆ ನಾನು ನಿಮಗೆ ಗೊತ್ತಾಗೋ ರೀತಿಯಲ್ಲಿ ಅಳತೆಗಳನ್ನ ದೊಡ್ಡದಾಗಿ ತೆಗೆದುಕೊಂಡಿರ್ತೀವಿ. ನಾವು ಸ್ಕೇಲ್ ಅಲ್ಲಿ ಪ್ರಮಾಣವನ್ನ ಏನ್ ಮಾಡ್ತೀವಿ, ಬೋರ್ಡ್ ದೊಡ್ಡದು ಕಾಣೋದಕ್ಕೆ 1 ಇದ್ರೆ 4ರಷ್ಟು ಮತ್ತು 1 4 ಪ್ರಮಾಣ ಹೆಚ್ಚಿಗೆ ಮಾಡ್ಕೊಂಡು ನಾವು ಲೆಕ್ಕ ಮಾಡಿರ್ತೀವಿ. ಇದು 3 ಭಾಗ, 2 ಭಾಗ. ಆ ರೀತಿಯಾಗಿ ಒಂದು ದತ್ತ ರೇಖಾಖಂಡವನ್ನು ರಚಿಸ್ತೀವಿ. ಇದರಿಂದ ನಮ್ಗೆ ಏನ್ ತಿಳಿಯುತ್ತಪ್ಪ ಅಂತಂದ್ರೆ ಏನ್ ತಿಳಿದಿದೆ, A3ಯಲ್ಲಿ A5B ಗೆ ಸಮನಾಗಿರುವಂತೆ ಕೋನವನ್ನು ರಚಿಸುವುದರಿಂದ ಹಂತಗಳ ಕೊಡಿ. ಪ್ರತಿಯೊಂದು A to B ಗೆ ಸಮಾನಾಂತರವಾಗಿರುವ ಒಂದು ರೇಖೆಯನ್ನು ಹೇಳಿ AC:CB AC:CB ಅನುಪಾತ ಏನಾಗುತ್ತೆ ಮಕ್ಕಳೇ, 3:2. ಗುಡ್. ಹಾಗೇನೆ ನಂತರ A3C ಸಮಾನಾಂತರ A3C ಯಾವ ಸಮಾನಾಂತರವಾಗಿದೆ, A5B ಗೆ ಸಮಾನಾಂತರವಾಗಿದೆ. ಇದನ್ನ ನಾವು ನೋಡ್ಬೋದಲ್ಲ, ಇವೆರಡು ಇಲ್ಲೊಂದು ತ್ರಿಭುಜ ಆಯ್ತು, ಇದು ಪೂರ್ತಿಯಾಗಿ ಇನ್ನೊಂದು ತ್ರಿಭುಜ ಆಯ್ತಲ್ವಾ. ಈ ಚಿಕ್ಕದಾದ ಒಂದು ತ್ರಿಭುಜ ಹೌದಾ, A3C ಒಂದು ತ್ರಿಭುಜ, A5B ಒಂದು ತ್ರಿಭುಜ. ಎರಡು ಎಂತ ತ್ರಿಭುಜಗಳು, ಸಮರೂಪ ತ್ರಿಭುಜಗಳು ಅಲ್ವಾ ಮಕ್ಕಳೇ. ಅದನ್ನ ನಾವು ತೇಲ್ಸಿನ ಸಮಾನುಪಾತತೆ ಪ್ರಮೇಯದ ಪ್ರಕಾರ ಏನ್ ಮಾಡಬಹುದು, ಇದನ್ನ A3 ಡಿವೈಡೆಡ್ ಬೈ A5 A3 divided by A3A5 is equal to AC by CB. ನೋಡಿ AC by CB ಅಂತ ಬರ್ಕೋಬಹುದು. Therefore A3 divided by A3A5 A3 divided by A5 is equal to ಏನಾಗಿದೆ ಮಕ್ಕಳೇ, A3 divided by A3A5 ಏನಾಯ್ತು, 3/2. ಆದ್ರಿಂದ AC by CB is equal to 3:2 ಅಂತ ನಾವು ಇದನ್ನ ನೀವು ಪರೀಕ್ಷೆಯಲ್ಲಿ ಮಾಡಬೇಕಾದ್ರೆ ಮಕ್ಕಳೇ ಇದ್ರ ರಚನೆ ಆಂತರಗಳನ್ನ ಬರೀಬೇಕಾಗಿಲ್ಲ. ಈ ಲೆಕ್ಕವು ಮೊದಲನೇ ಲೆಕ್ಕವಾಗಿರುವುದರಿಂದ ಪ್ರತಿಯೊಂದು ಅರ್ಥವನ್ನ ನಾವು ವಿವರಿಸಿದ್ವಿ. ಹೌದಾ ಮಕ್ಕಳೇ, ಗೊತ್ತಾಯ್ತಲ್ಲ. ಈಗ ಮತ್ತೊಮ್ಮೆ ರಿಪೀಟ್ ಮಾಡೋಣ. ಏನ್ ಮಾಡ್ತೀರಿ ಮಕ್ಕಳೇ, ಒಂದ್ಸಗೆ ಒಂದು ರೇಖಾಖಂಡ ಹೇಳ್ಕೊಳ್ತೀರಾ, ನಂತರ ಅದನ್ನ AB ರೇಖಾಖಂಡ, ಅಲ್ಲಿ A ಬಿಂದುವಿನಲ್ಲಿ ಲಘುಕೋನವನ್ನು ಒಂದೇ ಒಂದು AS ಕಿರಣವನ್ನು ಹೇಳ್ಕೊಳ್ತೀರಿ, ರಚಿಸ್ಕೊಳ್ತೀರಾ. ಅದನ್ನ ಸಮಾನಾಂತರ ಭಾಗಗಳನ್ನಾಗಿ ಮಾಡ್ಕೊಳ್ಳಿ. ಯಾಕೆ ಅಂತಂದ್ರೆ ಮತ್ತೆ ಹೆಚ್ಚು ತ್ರಿಜ್ಯ ನಮ್ಗೆ ಅನುಕೂಲವಾದ ತ್ರಿಜ್ಯವನ್ನ A5 ಗೆ ಈ ಒಂದು ರೇಖೆಯನ್ನು ಸೇರಿಸಬೇಕಾಗಿರುತ್ತೆ. ಅಷ್ಟು ಅಲ್ಲಿವರೆಗೂ ಬರುವಂತೆ ಮಾತ್ರ ನಾವು A5 ಅನ್ನು ಗುರುತು ಮಾಡ್ಕೊಳ್ಳಿ. ಕೊನೆ ಬಿಂದುವನ್ನ ನಿರ್ದಿಷ್ಟವಾದ ತ್ರಿಜ್ಯವನ್ನು ಇಟ್ಕೊಂಡು 5 ಭಾಗಗಳನ್ನು ಮಾಡ್ಕೊಳ್ತೀರಾ. ನಂತರ ಇಲ್ಲಿ A5 ಇಂದ B ಗೆ ಸೇರಿಸಿ, ನಂತರ A3C ಕೋನ ಇಲ್ಲಿ ಉಂಟಾಗಿರ್ತಕ್ಕಂಥ ಕೋನ ಇಲ್ಲಿ A5B ಸಮನಾಗಿರುವಂತೆ ಒಂದೇ ಅನುಪಾತ ಸಮನಾಗಿರುತ್ತೆ. ಯಾಕೆಂದ್ರೆ ಇದು A3C is parallel to A5B ಅಲ್ವಾ. ಆಗುತ್ತೆ ಒಂದು ರೇಖಾಖಂಡವನ್ನು ರಚಿಸಬೇಕಾದ್ರೆ ನಾವು ಇಲ್ಲಿ ಕೋನವನ್ನ ರಚಿಸ್ಕೊಳ್ಬೇಕು ಮಕ್ಕಳೇ. ಯಾವ ಬಿಂದುವಿನಲ್ಲಿ, ಇದು ವೆರಿ ಇಂಪಾರ್ಟೆಂಟ್. A3 ಬಿಂದುವಿನಲ್ಲಿ ಕೋನವನ್ನು ರಚಿಸ್ಕೊಳ್ಳೋದು ತುಂಬಾ ಮುಖ್ಯ. ಆ ಕೋನ ಎಲ್ಲಿ ಉಂಟಾಗುತ್ತೆ, ಆ ರೇಖಾಖಂಡ ಎಲ್ಲಿ ಆ ತ್ರಿಜ್ಯ ಸಂಧಿಸುತ್ತದೆ ಅನ್ನೋದನ್ನ ನೋಡ್ಕೋಬೇಕು. ಅದ್ರ ಮುಖಾಂತರ A3C ಯನ್ನ ಸೇರಿಸಿ ಅದು ಹೇಗಿರಬೇಕು, A5B ಗೆ ಸಮಾನಾಂತರವಾಗಿರಬೇಕು. ಈಗ ನಂತರ ನಾವು ಇದನ್ನ ಲೆಕ್ಕಗಳನ್ನು ಕೊಡ್ತಾ ಹೋಗ್ತೀವಿ. ಇದೇ ರೀತಿಯಾಗಿ
ನೀವು ಅಭ್ಯಾಸದಲ್ಲಿ ಬೇಕಾದಷ್ಟು ಲೆಕ್ಕಗಳಿದ್ದಾವೆ. ಯಾವ ಸರಳ ರೇಖಾಖಂಡವನ್ನು ಕೊಟ್ಟರೋ ನಾವು ಅದನ್ನ ಅನುಪಾತಗಳ ಪ್ರಕಾರ ವಿಭಾಗಿಸ್ಬೋದು. ಹಾಗಾದ್ರೆ ಇನ್ನೊಂದು ಲೆಕ್ಕ ಮಾಡ್ತೀರಾ ಮಕ್ಕಳೇ? ತೆಗೆದುಕೊಳ್ಳಿ. ಇನ್ನೊಂದು ಲೆಕ್ಕ ನೀವು ಮಾಡ್ತೀರಾ. ಈಗ 7.6 ಸೆಂಟಿಮೀಟರ್ ಉದ್ದವಿರುವ ಒಂದು ರೇಖಾಖಂಡವನ್ನು ಎಳೆಯಿರಿ. ಏನ? ಇನ್ನೊಂದು ಲೆಕ್ಕ 7.6. ಎರಡನೇ ಲೆಕ್ಕ ಮಾಡ್ತೀರಾ ಮಕ್ಕಳೇ? 7.6 ಸೆಂಟಿಮೀಟರ್ ಇರುವ ಒಂದು ರೇಖಾಖಂಡವನ್ನು ಹಿಡಿದು ಆ ರೇಖಾಖಂಡವನ್ನು 5:8 ಅನುಪಾತದಲ್ಲಿ ಮಾಡಿ ಮಕ್ಕಳನ್ನ ಅನುಪಾತದಲ್ಲಿ ವಿಭಾಗಿಸಿ. 5:8 ಅನುಪಾತದಲ್ಲಿ ವಿಭಾಗಿಸಿ ಎರಡು ಭಾಗಗಳನ್ನು ಅಳೆಯಿರಿ. ಎರಡು ಭಾಗಗಳನ್ನು ಅಳತೆ ಮಾಡಿ ನೋಡೋಣ. ಈಗ ಏನ್ ಮಾಡ್ತೀರಿ? ಮೊದಲು ಅರ್ಥ ಆಯ್ತಾ ಈ ಲೆಕ್ಕವನ್ನ? ಮುಂದಕ್ಕೆ ಹೋಗೋಣ. ಈಗ ನೆಕ್ಸ್ಟ್ ಪ್ರಾಬ್ಲಮ್, ಎರಡನೇ ಲೆಕ್ಕ ರಚನೆ ಮಾಡೋಣ. ಓಕೆ, ನೋಡಿ ಬಹಳ ಸುಲಭ ಇದೆ ಮಕ್ಕಳೇ. ನೀವು ಕಲ್ತೀರ ಅಂತ ಬಾಡನೆ ಮತ್ತೆ ಅದನ್ನ ಸ್ವಲ್ಪ ಕ್ವಿಕ್ಕಾಗಿ ನೀವು ಇಲ್ಲಿ ಅಂತರವನ್ನು ಉಪಯೋಗಿಸ್ಕೊಂಡು ನೋಡಿ. 7.6 ಅಂತ ಕೊಟ್ಟಿದ್ದಾರೆ ಮಕ್ಕಳೇ, ಏನ್ ತೊಂದರೆ ಇಲ್ಲ. ಇದನ್ನ 5:8 ಅನುಪಾತದಲ್ಲಿ ಅಂತ ಹೇಳ್ತಾರೆ. ಅನುಪಾತದಲ್ಲಿ ವಿಭಾಗಿಸಿ ಅಂತ ಹೇಳ್ತಾರೆ. 5:8 8 ಎಷ್ಟಾಗುತ್ತೆ? ಕೂಡಿರಿ. ರೇಖಾಖಂಡದ ಮೊತ್ತ ಎಷ್ಟಾಯ್ತು? ಅನುಪಾತಗಳ ಮೊತ್ತ 13 ಸೆಂಟಿಮೀಟರ್ ಆಗಿದೆ ಅಲ್ವಾ? ಇಲ್ಲಿ ನಾವು 3:2 ಅನುಪಾತ ಅಂತ ಅವ್ರು ಏನು ಕೊಟ್ಟಿದ್ದಿಲ್ಲ. ಏನು ರೇಖಾಖಂಡದ ಅಳತೆ ಕೊಟ್ಟಿದ್ದಿಲ್ಲ. ಮೊದಲು ನಾವು ಅದನ್ನ ಒಂದು ಸಾಮಾನ್ಯವಾಗಿ ಒಂದು ರೇಖೆಯನ್ನು ಇಟ್ಕೊಂಡಿದ್ವಿ ಮೊದಲನೇ ಹಂತದಲ್ಲಿ. ಈಗ ಅವರೇ ಕೊಟ್ಟಿದ್ದಾರೆ. AB ರೇಖಾಖಂಡದ ಉದ್ದ ಎಷ್ಟು ಗಂಟೆ ಕೊಟ್ಟಿರ್ಬೇಕ್ರೆ? 7.6. ಓಕೆ, ಮಾಡೋಣ. ಸುಲಭ ಇದೆ, ಮಾಡ್ತೀರಲ್ಲ. AB ರೇಖಾಖಂಡವನ್ನ ಈಗ ರಚಿಸ್ಕೊಳ್ಳೋಣ. ಸ್ವಲ್ಪ ಚೆನ್ನಾಗಿ ಸ್ವಲ್ಪ ದೊಡ್ಡದಾಗಿ ಮಾಡೋಣ. ಓಕೆ, ಇದು AB ರೇಖಾಖಂಡ. ಎಷ್ಟು ಉದ್ದ? ಎಷ್ಟಿದೆ? ಎಷ್ಟು ಕೊಟ್ಟಾರೆ? 7.6. ಎಷ್ಟು ಮಕ್ಕಳೇ? 7.6. ನಂತರ ಅವ್ರ ಅನುಪಾತ ಎಷ್ಟು ಹೇಳಿದೆ ಮಕ್ಕಳೇ? 5 ಪ್ಲಸ್ ಅನುಪಾತ ಎಷ್ಟಿದೆ? 5:8 8 5. therefore 5 plus 8 13 ಭಾಗಗಳು ಮಾಡಬೇಕು ಮಕ್ಕಳೇ. ಅಂದ್ರೆ ಇಲ್ಲಿ ನೆಕ್ಸ್ಟ್ ಸ್ಟೆಪ್ ಏನು ಮುಖ್ಯ? ಒಂದು AX ಕಿರಣ, ಒಂದು ಲಘುಕೋನ, A ಬಿಂದುವಿನಲ್ಲಿ ಲಘುಕೋನ ಉಂಟಾಗುವಂತೆ ಒಂದು ಕಿರಣವನ್ನು ರಚಿಸಿಕೊಳ್ಳಿ. ಎಷ್ಟು ಬೇಕು? ಒಂದು ಕಿರಣ ಹಾಕೋಣ. ಲಘುಕೋನ ಉಂಟಾಗುವಂತೆ ಇರಬೇಕು. ಎಸ್, ಹಾಗೇನೆ ಹೊಂದಿಸ್ಕೊಳ್ಳೋಣ. B ಗೆ ಸಮಾನಾಂತರವಾಗಿ ಬರಬೇಕಲ್ಲ ರೇಖೆ. ಅದುವರೆಗೂ ಈ ಬಿಂದುವಿನಿಂದ ಹೊಂಟಂತ ಕಿರಣ ಇನ್ನು ಸ್ವಲ್ಪ ಮುಂದುವರಿಸೋಣ. ಯಾಕೆಂದ್ರೆ B ಬಿಂದುವನ್ನು ಸೇರಿಸಬೇಕಾಗುತ್ತಲ್ವಾ, ಅದಕ್ಕೋಸ್ಕರ ನಾನು ಇದು ಸ್ವಲ್ಪ ಉದ್ದನೆ ಹೇಳ್ತೀನಿ. ಇರ್ಲಿ, ಇಲ್ಲಿದೆ ತಿಳ್ಕೊಳ್ಳೋಣ. ಹೌದಾ? ಎಷ್ಟು ಭಾಗಗಳನ್ನು ಮಾಡಬೇಕು ಮಕ್ಕಳೇ? ಎಷ್ಟು ಭಾಗ ಮಾಡಬೇಕು? ಇಲ್ಲಿ 13 ಭಾಗಗಳು ಅಂತ ನಾವು ಗುರುತಿಸ್ಕೊಳ್ಬೇಕು ಮಕ್ಕಳೇ. 13 ಭಾಗಗಳು ಮಾಡೋದು ನಿಮಗೆ ಗೊತ್ತು. ಏನ್ ಮಾಡ್ತೀವಿ? 13 ಭಾಗಗಳು ಮಾಡ್ಬೇಕಾದ್ರೆ ಇದರ ರೇಖಾಖಂಡವನ್ನು ನಾವು 13 ಭಾಗಗಳನ್ನು ಮಾಡ್ಬೇಕಲ್ಲ. ನೋಡೋಣ. ಆಯ್ತು, ನನ್ನ ಸ್ಕೇಲ್ ಹೈಟ್ ಪ್ರಮಾಣ ಚೇಂಜ್ ಮಾಡ್ತೀವಿ, ಏನು ತೊಂದರೆ ಇಲ್ಲ. ನೀವು ಸ್ಕೇಲ್ ಎಷ್ಟು ಅಳತೆ ಕೊಟ್ಟಿರ್ತೀರಾ ನಿಮ್ಗೆ ಕರೆಕ್ಟ್ ಅಷ್ಟೇ ಕೊಟ್ಬಿಟ್ಟಿದ್ದೀರಿ. 7.6 7.6 ನಾವು ಬೋರ್ಡಲ್ಲಿ ದೊಡ್ಡದಾಗಿ ಪ್ರಮಾಣ ದೊಡ್ಡ ಮಾಡ್ಕೊಂಡಿರ್ತೀವಿ. ದೊಡ್ಡದಾಗಿ ಕಾಣೋದು ಮಾತ್ರ ನಿಮಗೆ ಲೆಕ್ಕವನ್ನ ಬಿಡಿಸ್ತಾ ಇರ್ತೀವಿ. ಹೌದಾ? ಓಕೆ ಮಕ್ಕಳೇ,
ಓಕೆ. ಈಗ ಸಮನಾದ ವೃತ್ತಗಳನ್ನು ಮಾಡೋಣ. ಏನು ಮಾಡಬೇಕು ನಾವು? ಈಗ ಸಮನಾದ ವೃತ್ತಗಳನ್ನು ಮಾಡ್ಕೊಳ್ಳೋದು ಹೇಗೆ? ಎಸ್, ಅಳತೆ ಪಟ್ಟಿ ಸಹಾಯದಿಂದ ನನಗೆ ಅನುಕೂಲಕರವಾದ 13 ಭಾಗಗಳನ್ನು ಮಾಡೋದಕ್ಕೆ ಅನುಕೂಲಕರ ತ್ರಿಜ್ಯ ಇಟ್ಕೊಳ್ಳಿ. ನಿಮ್ಮ ಪೇಪರಲ್ಲಿ ಎಷ್ಟು ಬೇಕಾಗುತ್ತೆ ರೇಖಾಖಂಡಕ್ಕೆ 7.6 ಸೆಂಟಿಮೀಟರ್ನ 13 ಭಾಗ ಮಾಡ್ಬೇಕಲ್ಲ, ಅಷ್ಟು ಜಾಗವನ್ನು ಮಾತ್ರ ನಾವು ಕವರ್ ಮಾಡ್ಕೋಬೇಕಷ್ಟೇ. ಹೌದಾ? ತ್ರಿಜ್ಯ ಜಾಸ್ತಿ ಇಟ್ಕೊಂಡು ಆಮೇಲೆ ಹಿಡಿಬೇಕು ಸುಮ್ಮನೆ ದೊಡ್ಡ ಕಾಣಂಗಿಲ್ಲ. ನಿಮ್ಮ ಪೇಪರಲ್ಲಿ 7.6 ಸೆಂಟಿಮೀಟರ್ 13 ಭಾಗ ಆಗಲ್ಲ, 13 ಭಾಗವನ್ನು ತೋರಿಸ್ಬೇಕು. ಅವಾಗ ಅಷ್ಟೇ ತ್ರಿಜ್ಯವನ್ನು ತೆಗೆದುಕೊಳ್ಳೋದು. ನಮ್ಗೆ ಅನುಕೂಲಕರ ತ್ರಿಜ್ಯ ತೆಗೆದುಕೊಳ್ಬೇಕು ಮಕ್ಕಳೇ. ಹೌದಾ? ಎಸ್, ಕೈವಾರವನ್ನ ಬಿಗಿಯಾಗಿರ್ಲಿ. ಕೈವಾರ ಏನಾಗಿರ್ಬೇಕು? ಬಹಳ ಕ್ಲೀನ್ ಶಾರ್ಪ್ ಆಗಿ ಪೆನ್ಸಿಲ್ ಶಾರ್ಪ್ ಮಾಡ್ಕೊಳ್ಳಿ. 13 ಭಾಗ ಮಾಡ್ಕೊಳ್ಳೋಣ. ಹೇಗೆ? ಅನುಕೂಲಕರವಾದ ತ್ರಿಜ್ಯದಿಂದ 13 ಭಾಗಗಳ 1 2 3 ಹೀಗೆ ಮಾಡ್ತಾ ಹೋಗಿ ಮಕ್ಕಳೇ. 5 ಆಯ್ತು. ಇಲ್ಲಿ ಸ್ವಲ್ಪ ಉದ್ದ ಬಂದಿದೆ, ಯಾಕೆ? ಎಷ್ಟು ಭಾಗ ಮಾಡಿದ್ವಿ ಮಕ್ಕಳೇ? 13 ಭಾಗ ಬೇಕಲ್ಲ. A1 A2 A3 A4 A5 A6 A7 A8 A9 A10 A11 A12 A13 A30. ನೋ ಪ್ರಾಬ್ಲಮ್, ಏನಾಗಲ್ಲ. A30 ಹೇಳ್ಕೊಂಡಿದ್ದೀನ. ಈಗ ನಾವೇನ್ ಮಾಡಿದ್ವಿ? ಸಮನಾದ ಭಾಗವನ್ನು ಮಾಡ್ಕೊಂಡಿದ್ವಲ್ಲ, ಸ್ವಲ್ಪ ಇನ್ನೂ ದೊಡ್ಡದಾಗಿ ರಚನೆ ಮಾಡ್ಕೊಳ್ಳೋಣ. ಬೇರೆ ಸ್ವಲ್ಪ ದೊಡ್ಡದಾಗಿ ತ್ರಿಜ್ಯ ಐತೆ. ಈ ಕಂಸದ ಅಳತೆಯನ್ನ ಜಾಸ್ತಿ ತೆಗೆದುಕೊಂಡಿರೋದ್ರಿಂದ ಇನ್ನೊಂದು ಸ್ವಲ್ಪ ನಾನು ದೊಡ್ಡದಾಗಿ ಅಳತೆಯನ್ನ ತೆಗೆದುಕೊಳ್ತೀನಿ. ನೀಟಾಗಿ ನೀವು ಗೆರೆಗಳನ್ನ ಸ್ವಲ್ಪ ನಿಖರವಾಗಿ ಸ್ಪಷ್ಟವಾಗಿ ಕಾಣುವಂತೆ ಎಸ್ಕೊಳ್ಳೋದು ಬಹಳ ಮುಖ್ಯ. ಹಾಗಾಗಿ ಏನ್ ಮಾಡ್ತೀವಿ? ಈಗ ಎಸ್ಕೊಳ್ಳಲ್ಲ. ಈಗ ಮೊದಲನೇ ಸ್ಟೆಪ್ ಏನು? ಇಲ್ಲಿ ಏನ್ ಮಾಡಿದ್ವಿ? ಎರಡನೇ ಸ್ಟೆಪ್ ಅಲ್ಲಿ ಏನ್ ಮಾಡ್ತೀವಿ? BA5 ಅನ್ನು ಸೇರಿಸಿ ಅಂತ ಇದೆ ಅಲ್ವಾ? ಇದು AB ರೇಖಾಖಂಡ ಅಂತಂದ್ರೆ ಇಲ್ಲಿ B ಅಂತ ಇದೆ ಅಲ್ವಾ? AB ರೇಖಾಖಂಡ ಅಂದ್ರೆ B ಅಲ್ವಾ? B ಅಂತ ಇದೆಯಲ್ಲ, B ರೇಖಾಖಂಡವನ್ನು ಏನ್ ಮಾಡಬೇಕು ಅಂದ್ರೆ ಸೇರಿಸಬೇಕು. ಹೇಗೆ? B ರೇಖಾಖಂಡವನ್ನ B5 ಗೆ A13 ನಿಂದ B ಗೆ ಸೇರಿಸಬೇಕು. ಈಗ ಇದೆಷ್ಟು ಕೋನ ಉಂಟಾಗಿರುತ್ತೋ ಅಷ್ಟೇ ಕೋನವನ್ನು ಉಂಟು ಅಂದ್ರೆ ನಾವು ನೆಕ್ಸ್ಟ್ ಯಾವ ಕೋನದಲ್ಲಿ? A5 ನಲ್ಲಿ ಅದೇ ಕೋನವನ್ನು ಹಚ್ಕೊಳ್ಳಬೇಕು, ತ್ರಿಜ್ಯ ಹಚ್ಕೊಳ್ಳಬೇಕು.
ಮಕ್ಕಳೇ ಈ ರೇಖೆಗಳನ್ನು ನಾವು ಹೀಗೆ ಹೀಗೆ ನೇರವಾಗಿ ಇಟ್ಕೊಂಡು ಅಂತಲ್ಲ, ನಾವೇನ್ ಮಾಡ್ಬೇಕು, ಎಷ್ಟು ಕಂಸವನ್ನು ಸೇರ್ಕೊಳ್ತೀವೋ ಅದೇ ಏಕ ಬಿಂದುವಿನಿಂದ ನೋಡಿ ಇಲ್ಲಿ ಒಂದು ಕಂಸವನ್ನು ಹಾಕ್ಬೇಕು. ನೋಡಿ ಒಂದು ಕಂಸವನ್ನು ರಚಿಸ್ಕೊಂಡ್ಬಿಟ್ಟು ನೋಡಿ ಈಗ ಈ ತರ ಎಳ್ಕೋಬೇಕು. ನಂತರ ಅದರಿಂದ ನಾನು ಈ ಕಂಸವನ್ನ ಇಲ್ಲೇನು ಕಟ್ ಮಾಡತ್ತೋ ಎಕ್ಸ್ ಕಿರಣವನ್ನ ಎಕ್ಸ್ ಕಿರಣ ಎಲ್ಲಿ ಕಟ್ ಮಾಡುತ್ತೋ ನೋಡಿ, ಇಲ್ಲಿ ಕಟ್ ಮಾಡಿದೆ ಅಂದ್ರೆ ಇದರ ನೀಟಾಗಿ ಇಲ್ಲಿ ಇದೇ ಇದರಲ್ಲಿ ಬಿಂದುವಿಗೆ ಸೇರಿಸುವಂತ ಒಂದು ರೇಖಾಖಂಡವನ್ನು ರಚಿಸಬೇಕು. ಈ ತ್ರಿಜ್ಯನ ವ್ಯತ್ಯಾಸ ಮಾಡಬಾರ್ದು. ಮತ್ತೆ ಎಷ್ಟು ಕೊಟ್ಟಿದ್ದಾರೆ, ಅದೇ ಕೋನ ಉಂಟಾಗಿರ್ಬೇಕು. ಎ ಫೈನಲ್ ಅಲ್ವಾ, ಎ 8 ನಾವೇನ್ ಮಾಡಿದ್ವಿ, 8ನೇ ಕೋನದಲ್ಲಿ 13ನೇ ಕೋನದಲ್ಲಿ ಆಡ್ ಮಾಡಿದ್ವಿ ಹೌದಾ, 13. ಈಗ ಈ ನೆಕ್ಸ್ಟ್ ಎಷ್ಟಿದೆ, A5 ಹೌದಾ, 5ನೇ ಕೋನ. ಅಷ್ಟೇ ಕೊನೆ. A5 ಮೇಲೆ ಅದೇ ರೀತಿ ಇಟ್ಕೊಂಡ್ಬಿಟ್ಟು ಕರೆಕ್ಟಾಗಿ ಇದು ಹೇಳ್ಕೊಳ್ಳಿ, ಇದು ಸೇರಿಸ್ಕೊಳ್ಬೇಕು ಹೌದಾ. ಈಗ ಸೇರಿಸಿದಾಗ ನಿಮಗೆ ಗೊತ್ತಾಗುತ್ತೆ. ಕರೆಕ್ಟಾಗಿ ಮುಖಾಂತರ ಹಾದು ಹೋಗುತ್ತೆ ಒಂದು ಸರಳ ರೇಖೆಯನ್ನು ಅದೇ ಕೋನ ಉಂಟಾಗೋಕೆ ಹೇಳಿ. 3ನೇ ಕೋನ ಎಷ್ಟಾಗಿತ್ತೋ ಅದೇ ಇದರಲ್ಲಿ ಕೋನ ಉಂಟಾಗುವಂತೆ ಹೀಗೆ ಇದಕ್ಕೆ ಸಮಾಂತರವಾಗಿ ಹೋಗ್ತದೆ. ಪ್ಯಾರಲಲ್ ಆಗಿದ್ದೀವಿ ನಾವು ಇಲ್ಲಿ ಈ ಕಂಸ ಎಲ್ಲಿ ಕಟ್ ಮಾಡುತ್ತೋ ಅಲ್ಲೇ ಹಾಕ್ಬೇಕು. ಅದರಿಂದ ನೋಡಿ 1 2 3 4 5 ಇದು 8 1 2 3 4 5 6 7 8 ಈ ರೀತಿಯಾಗಿ ನಾವು ನೋಡಿ. ಆಮೇಲೆ ಇಲ್ಲಿ ಒಂದು ಬರ್ದಿರ್ತಕ್ಕಂಥ ನೋಡಿ ಸಿ A5C ಇಸ್ ಪ್ಯಾರಲಲ್ ಟು A13B ಹೌದಾ. ಈ ಲೆಕ್ಕದಲ್ಲಿ A5C ಈ ಸಮಾಂತರ ಯಾವುದಕ್ಕೆ, A13B ಇದಕ್ಕೆ ಸಮಾನಾಂತರವಾಗಿದೆ ಹೌದಾ. ನೀಟಾಗಿ ಮಾಡಿ. ಎರಡನೇ ಲೆಕ್ಕ, ಎರಡನೇ ವಿಧಾನದ ಒಂದು ಲೆಕ್ಕ ಮಕ್ಕಳೇ ಏನದು, ಕೊಟ್ಟಿರುವ ತ್ರಿಭುಜವನ್ನು ಅಳತೆಯನ್ನು ಕೊಟ್ಟಿರ್ತಾರೆ. ಆ ತ್ರಿಭುಜ ಒಂದು ಲೆಕ್ಕ ಕೊಟ್ಟಿದೆ, ABC ತ್ರಿಭುಜವನ್ನು ರಚಿಸಿ ಅಂತ ಕೊಟ್ಟಿರೋ ಪ್ರಕಾರ AB 5 ಸೆಂಟಿಮೀಟರ್, BC 4 ಸೆಂಟಿಮೀಟರ್ ಮತ್ತು AC 6 ಸೆಂಟಿಮೀಟರ್ ಇರುವ ಒಂದು ತ್ರಿಭುಜವನ್ನು ರಚಿಸಿ. ಅಳತೆ ಪ್ರಕಾರ ತ್ರಿಭುಜ ರಚಿಸ್ಕೊಳ್ಳೋದು ನಿಮ್ಗೆ ಗೊತ್ತಿದೆ. ಈ ತ್ರಿಭುಜವನ್ನು ರಚಿಸಿ ಅದನ್ನ ಆ ತ್ರಿಭುಜಕ್ಕೆ ಒಂದು ಸಮರೂಪ ತ್ರಿಭುಜವನ್ನು ರಚಿಸಬೇಕು. ಬಾಹುಗಳ ಅನುಪಾತ ಏನಿರಬೇಕು ಅಂತಂದ್ರೆ ಮಕ್ಕಳೇ 2/3 ಅನುಪಾತದಲ್ಲಿ ಇರಬೇಕು ಅಂತ ಕೊಟ್ಟಿದ್ದಾರೆ. 2/3 ಅನುಪಾತ ಅಂದ್ರೆ ಏನಾಗಿದೆ ಮಕ್ಕಳೇ, ಇದು 6 ಸೆಂಟಿಮೀಟರ್ ಇದೆ. ಇದೆಷ್ಟಿರ್ಬೇಕು ಮಕ್ಕಳೇ, ಇದೆಷ್ಟಿರ್ಬೇಕು, ಇನ್ನೊಂದು ಸಮರೂಪ ತ್ರಿಭುಜ ಇಲ್ಲಿ ಇದು 6 ಸೆಂಟಿಮೀಟರ್ ಇದೆ AC, ಇದೆಷ್ಟಿರ್ಬೇಕು, ಎಷ್ಟಿರ್ಬೇಕು ಮಕ್ಕಳೇ, ಇದು 2 ಸೆಂಟಿಮೀಟರ್ ಅಲ್ವಾ. 2/3 ಅಲ್ವಾ, 2:3 ಇದು ರೈಡಷ್ಟು ಅಂತಂದ್ರೆ ಇದು 6 ಇದ್ರೆ ಇದು 3 ಇರ್ಬೇಕು ಅಲ್ವಾ. ಇದು 3 ಇದ್ರೆ ಈಗ 1/2 ಇರುತ್ತೆ ಹೌದಾ. ಹೀಗೆ 2:3 ಅನುಪಾತದಲ್ಲಿ ಅಂತ ಹೇಳ್ತಾರೆ. ಅನುಪಾತದಲ್ಲಿ ಬಾಹುಗಳು ಸಮರೂಪ ತ್ರಿಭುಜಗಳಾಗಿರ್ಬೇಕು ಅಂತ ಅದನ್ನು ಉಪಯೋಗಿಸ್ಕೊಂಡು ನಾವು ಇನ್ನೊಂದು ರೀತಿಯ ಲೆಕ್ಕವನ್ನ ನೋಡೋಣ ಮಕ್ಕಳೇ. ತ್ರಿಭುಜ ಬಾಹು ಸರಳ ರೇಖಾಖಂಡವನ್ನ ಹೇಗೆ ನಾವು ಅನುಪಾತದ ಪ್ರಕಾರ ವಿಭಾಗಿಸುವುದನ್ನು ಗೊತ್ತಾದ್ಮೇಲೆ
ಈ ತ್ರಿಭುಜವನ್ನು ಸಹ ಸಮರೂಪವಾಗಿ ಸಮರೂಪ ತ್ರಿಭುಜಗಳನ್ನು ಹೇಗೆ ರಚಿಸಬಹುದು ಇದು ಅಷ್ಟೇ ಮಕ್ಕಳೇ. ಏನ್ ಮಾಡ್ತಾರೆ ನೋಡಿ, ಕೊಟ್ಟಿರುವ ಒಂದು ABC ತ್ರಿಭುಜ ಕೊಟ್ಟಿದ್ದಾರೆ. 4 ಸೆಂಟಿಮೀಟರ್, 5 ಸೆಂಟಿಮೀಟರ್ ಮತ್ತು 6 ಸೆಂಟಿಮೀಟರ್ ಬಾಹುಗಳಿರುವ ಒಂದು ತ್ರಿಭುಜವನ್ನು ರಚಿಸಿ ನಂತರ ಇದಕ್ಕೆ ಸಮರೂಪವಾಗಿರುವ ಮತ್ತೊಂದು ತ್ರಿಭುಜವನ್ನು ರಚಿಸಬೇಕಾದ ತ್ರಿಭುಜದ ಪ್ರತಿಯೊಂದು ಬಾಹು ಮೊದಲ ರಚಿಸಿದ ತ್ರಿಭುಜದ ಅನುರೂಪ ಬಾಹುಗಳ 2/3 ಇರಬೇಕು. ಅಂದ್ರೆ 2:3 ಅನುಪಾತದಲ್ಲಿ ಇರಬೇಕು. ಇಲ್ಲಿ ಅದೇ ರೀತಿಯಾದ ನೀವು ಉದಾಹರಣೆ ಲೆಕ್ಕನ ಗಮನಿಸಿದೀರ ಮತ್ತೆ ಏನು ನಾವು ಆಗಲೇ ಹೇಳಿದ್ರ ಅದೇ ರೀತಿಯಲ್ಲಿ ಮಾಡ್ತಕ್ಕಂಥದ್ದು. ಏನ್ ಮಾಡ್ತೀರಾ ನೀವು 2:3 ಹೌದಾ? ಈ BC ರೇಖಾಖಂಡದಲ್ಲಿ ಅದೇ ರೀತಿ ಏನ್ ಕೋನಾಂತಕ ನಮ್ಮ ಇದು ಬಾಹುನ ಅನುಪಾತ ಪ್ರಮಾಣ ಹೇಗೆ ವಿಭಾಗಿಸ್ತಾರೆ ಅದೇ ರೀತಿಯಲ್ಲಿ ಬಿಟ್ರೆ ಇದೇ ರೀತಿನ ಮಾಡ್ತಕ್ಕಂಥದ್ದು. 2/3 ಅನುಪಾತಗಳ ಮೊತ್ತ ಎಷ್ಟು? 5 ಸೆಂಟಿಮೀಟರ್ ಅಲ್ವಾ? 5 ಭಾಗ ಮಾಡ್ಕೊಳ್ತೀರಾ. ಅಳತೆ ಪ್ರಕಾರ ABC ಒಂದು ತ್ರಿಭುಜ ರಚಿಸ್ಕೊಳ್ಳಿ ಹೌದಾ? ABC BC 4 ಸೆಂಟಿಮೀಟರ್, B ಇಂದ ಹೇಗೆ 5 ಸೆಂಟಿಮೀಟರ್ ತ್ರಿಜ್ಯ ಹಾಕೋದು, ತ್ರಿಜ್ಯದಿಂದ ಒಂದು ಕಂಸವನ್ನು ರಚಿಸ್ಕೊಳ್ಳೋದು, ಮತ್ತೆ CB ನಿಂದ 6 ಸೆಂಟಿಮೀಟರ್ ತ್ರಿಜ್ಯವನ್ನು ಮೊದಲನೇ ಕಂಸದಿಂದ ಸಂಧಿಸುವಂತೆ ಇನ್ನೊಂದು ಕಂಸ ಹಾಕೋದು. AB ಸಿಗುತ್ತೆ. AB ಸೇರಿಸಿ BAC ಸೇರಿಸ್ಕೊಳ್ಳಿ. ನಂತರ ABC ಒಂದು ತ್ರಿಭುಜ ಆಗುತ್ತೆ. B ಬಿಂದುವಿನಲ್ಲಿ ಏನ್ ಮಾಡಬೇಕು ಮಕ್ಕಳೇ? ಒಂದು ಲಘುಕೋನ ಉಂಟಾಗುವಂತೆ ಒಂದು ರೇಖಾಖಂಡವನ್ನು ರಚಿಸ್ಕೊಳ್ಳಿ. B ಬಿಂದುವಿನಲ್ಲಿ ಏನು ಲಘುಕೋನ ಉಂಟಾಗುವಂತೆ ಒಂದು BX ಕಿರಣವನ್ನು ರಚಿಸ್ಕೊಳ್ಳಿ. ಒಂದು BX ಏನೋ ಒಂದು ಹೆಸರು ಕೊಡೋಣ. ABC ಅಂತ ಕೊಟ್ಟಿದ್ದೀನಿ. ಇಲ್ಲಿ B, ಇಲ್ಲಿ ಏನಾದ್ರು ಒಂದು ಹೆಸರು ಕೊಡಿ, X ಅಂತ ಕೊಟ್ಕೊಳ್ಳೋಣ. ಆಯ್ತು, BX ಕಿರಣವನ್ನು ರಚಿಸ್ಕೊಳ್ಳಿ. ಅದರಲ್ಲಿ ಏನ್ ಮಾಡ್ಬೇಕು? ಮೊದಲು ಏನ್ ಮಾಡಿದ್ರು ಅದೇ ತರನೇ 3:2 ಇಲ್ಲಿ 2:3 ಅಂತ 5 ಭಾಗ ಮಾಡ್ಕೋಬೇಕಲ್ಲ. 5 ಅನುಕೂಲಕರವಾದ ತ್ರಿಜ್ಯದಿಂದ 5 ಕಂಸಗಳನ್ನು ಅರ್ಜಿಸ್ಬೋದು. 5 ಭಾಗ ಮಾಡ್ಬೋದು ಹೌದಾ? 5 ಭಾಗ ಮಾಡ್ಕೊಂಡು ನಂತರ ಏನ್ ಮಾಡ್ತೀರಿ? ಈ ಕೋನ ಉಂಟಾದ ಕೊನೆಯ ಬಿಂದುವಿನಲ್ಲಿ 5ನೇ ಭಾಗದಲ್ಲಿ ಕರೆಕ್ಟಾಗಿ ಹೀಗೆ ಕೋನ ಉಂಟಾಗೋದು ಕರೆಕ್ಟಾಗಿ B5 ಇಂದ ಇಲ್ಲಿಗೆ ಸೇರಿಸ್ಕೊಳ್ಳಿ C. ಅದೇ ರೀತಿ ಕೋನ ಎಲ್ಲಿ ಉಂಟಾಗಬೇಕು ಮತ್ತೆ B2 ನಲ್ಲಿ ಕೇಂದ್ರದಲ್ಲಿ ಅದೇ ಕೋನ ಉಂಟು ಮಾಡುವಂತೆ ತ್ರಿಜ್ಯ ವ್ಯತ್ಯಾಸ ಮಾಡದೆ ನಿರ್ದಿಷ್ಟವಾದ ತ್ರಿಜ್ಯ ಏನು ತಿಳ್ಕೊಂಡಿರೋ ತ್ರಿಜ್ಯವನ್ನ ಬದಲಾಯಿಸಬಾರದು. B2 ಬಿಂದುವಿನಲ್ಲಿ B5 ನಲ್ಲಿ B5 ರಲ್ಲಿ ಎಷ್ಟು ಕೋನ ಉಂಟು ಮಾಡುತ್ತೋ ಅದೇ ರೀತಿ ಕೋನ ಉಂಟು ಮಾಡುವಂತ ಒಂದು ರೇಖೆಯನ್ನ BC ರೇಖಾಖಂಡಕ್ಕೆ ಸೇರಿಸ್ಕೊಳ್ಳಿ. ಆವಾಗ ಎರಡನೇದು B2 ಇಲ್ಲಿ B2 C1 ಏನಾಗಿದೆ? C ಅಂತ ಕೊಟ್ಟಿದ್ದೀನಿ ನಾನು. B5C ಇಲ್ಲಿ C1 ಅಂತ ಕೊಡೋಣ. ಇಲ್ಲಿ C ಆದ್ರೆ ಇಲ್ಲಿ C1 ಅಂತ ಕೊಟ್ಕೊಳ್ಳಿ ಹೌದಾ? ನಾನು ಕೊಟ್ಕೋಬಹುದು. C1 C2 ಅನ್ನ ಕೊಟ್ಕೊಳ್ಳಿ. ಈಗ ಇಲ್ಲಿ C1 ಅಂತ ಕೊಟ್ಕೊಳ್ಳಿ. ಇದು ಸಮಾನಾಂತರ ಇಟ್ಕೊಳ್ಳಿ. ಅಳತೆ ಮಾಡಿ ನೋಡ್ರಿ ಅವಾಗ ಎಷ್ಟು ಯಾವ ಅನುಪಾತದಲ್ಲಿ ಇರ್ತವೆ? 2 ತ್ರಿಭುಜಗಳು ನೋಡಿದ್ರೆ 2/3 ಅನುಪಾತದಲ್ಲಿದೆ. ಇದು 2 ಇದ್ರೆ 3, ಇದು 2 ಸೆಂಟಿಮೀಟರ್ ಇದೆ, ಇದು 6 ಸೆಂಟಿಮೀಟರ್ ಇದೆ, ಇದು 1 ಸೆಂಟಿಮೀಟರ್ ಇದೆ, ಇದು 3 ಸೆಂಟಿಮೀಟರ್ ಇದೆ. ಅದರರ್ಥ 2:3 ಅನುಪಾತದಲ್ಲಿ ಸಮರೂಪ ತ್ರಿಭುಜಗಳು ಉಂಟಾಗ್ತವೆ ಅನ್ನೋದನ್ನ ನೀವೇ ಸ್ವತಃ ಈ ಲೆಕ್ಕವನ್ನ ಇದೇ ವಿಧಾನದಲ್ಲಿ ನೀವು ಮಾಡಬಹುದು ಹೌದಾ? ನಿಮ್ಮ ಕೈವಾರದಲ್ಲಿ ಸರಿಯಾಗಿ ಸ್ಪಷ್ಟವಾಗಿ ಉಪಕರಣಗಳನ್ನು ಬಳಸ್ಕೊಂಡ್ಬಿಟ್ಟು ಏನ್ ಮಾಡ್ಬೇಕು? ಉಪಕರಣಗಳನ್ನು ನಾವು ಬಳಸ್ಕೊಂಡು ಮಾಡ್ತಾ ಹೋಗ್ಬೇಕು. ಹಾಗೆ ಕ್ವಶನ್ ನಂಬರ್ 3 ನೋಡಿ. 5 ಸೆಂಟಿಮೀಟರ್, 6 ಸೆಂಟಿಮೀಟರ್ ಮತ್ತು 7 ಸೆಂಟಿಮೀಟರ್ ಬಾಹುಗಳಿರುವ ಒಂದು ತ್ರಿಭುಜವನ್ನು ರಚಿಸಿ ನಂತರ ಮತ್ತೊಂದು ತ್ರಿಭುಜವನ್ನು ಅದರ ಪ್ರತಿಯೊಂದು ಬಾಹು ಮೊದಲ ರಚಿಸಿದ ತ್ರಿಭುಜದ ಅನುರೂಪ ಬಾಹುಗಳ 7/5 ರಚಿಸಿರುವಂತೆ ರಚಿಸಿ. 7/5 ಅಂದ್ರೆ ಎಷ್ಟಾಗುತ್ತೆ ಮಕ್ಕಳೇ? 7:5 ಅನುಪಾತಗಳ ಮೊತ್ತ 12 ಆಗಿದೆ. 7/5 ಎಷ್ಟು?
ಎಷ್ಟಾಯ್ತು ಮಕ್ಕಳೇ? 12 ಭಾಗಗಳ ಅದೇ ರೀತಿಯಲ್ಲಿ ಇಲ್ಲಿ ಏನು ಮಾಡಿದ್ರು ಹಂಗೇನೆ ಎ ಬಿ ಸಿ ಒಂದು ತ್ರಿಭುಜ ರಚಿಸ್ಕೊಳ್ತೀರಾ. ಇಲ್ಲೇ ಕರೆಕ್ಟ್ ಅಳತೆ ಪ್ರಕಾರ ತ್ರಿಭುಜ ರಚಿಸ್ಕೊಳ್ತೀರಾ. 5 ಸೆಂಟಿಮೀಟರ್ 6 ಸೆಂಟಿಮೀಟರ್ 7 ಸೆಂಟಿಮೀಟರ್ ತ್ರಿಭುಜ ರಚಿಸ್ಕೊಳ್ತೀವಿ. ಇದೇ ರೀತಿಯಾಗಿ ಈ ಚಿತ್ರವನ್ನು ರಚಿಸ್ಕೊಳ್ತೀವಿ. ಹೌದಾ? ನಂತರ ನೆಕ್ಸ್ಟ್ ಮಾಡ್ಬೇಕಂದ್ರೆ 12 ಭಾಗ ಮಾಡ್ತೀವಿ. 7ನೇ ಭಾಗದಲ್ಲಿ ಒಂದು ಇದು ಮಾಡ್ಕೊಳ್ತೀವಿ ಕೋನವನ್ನ, ಮತ್ತೆ 5ನೇ ಭಾಗದಲ್ಲಿ ಒಂದು ಕೋನ ಮಾಡ್ಕೊಳ್ತೀರಾ. ಅವಾಗ ಸೇರಿಸ್ಕೊಂಡ್ಬಿಟ್ಟು ನಾವು ಲೆಕ್ಕವನ್ನು ಮಾಡ್ಬೋದು. ಅದೇ ರೀತಿ ಲೆಕ್ಕ ಎಷ್ಟು ಕ್ವಶ್ಚನ್ ನಂಬರ್ 4 ನೋಡಿ, ಅದು ಅದೇ ರೀತಿ ಇದೆ. ಹೌದಾ? ಕಷ್ಟ ಏನಿಲ್ಲ ಮಕ್ಕಳು ಮಾಡ್ಬೋದು. ನೆಕ್ಸ್ಟ್ 4ನೇ ಪ್ರಶ್ನೆ, ಪಾದ 8 ಸೆಂಟಿಮೀಟರ್ ಎತ್ತರ 4 ಸೆಂಟಿಮೀಟರ್ ಇರುವ ಒಂದು ಸಮದ್ವಿಭಾವ ತ್ರಿಭುಜವನ್ನು ರಚಿಸಿ ನಂತರ ಮತ್ತೊಂದು ತ್ರಿಭುಜವನ್ನು ಅದರ ಬಾಹುಗಳು ಮೊದಲು ರಚಿಸಿದ ಸಮದ್ವಿಭಾವ ತ್ರಿಭುಜದಿಂದ ಅನುರೂಪ ಭಾವಗಳು 1.5 ಇರುವಂತೆ ರಚಿಸಿ. ನೋಡಿ, ನಿಮ್ಗೆಲ್ಲ ಗೊತ್ತಿದೆ, ಸಮದ್ವಿಭಾವ ತ್ರಿಭುಜ ರಚಿಸಬೇಕು ಅಂದ್ರೆ ಪಾದ 8 ಸೆಂಟಿಮೀಟರ್ ಕೊಟ್ಟರೆ, ಎತ್ತರ 4 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಇದರ ಭಾವಗಳು ಮೊದಲು ರಚಿಸಿದ ಸಮದ್ವಿಭಾವ ತ್ರಿಭುಜ 1.5 ಇರುವಂತೆ ರಚಿಸಿ. ಸಮದ್ವಿಭಾವ ತ್ರಿಭುಜ ನಿಮ್ಗೆ ಏನ್ ಬಂದಿದೆ? ಬಾಹುಗಳು ಎರಡು ಬಾಹುಗಳು ಏನಾಗಿರ್ತವೆ? ಸಮನಾಗಿರ್ಬೇಕು. ಕೋನ ಏನಾಗಿರ್ಬೇಕು? ಪಾದ ಕೋನಗಳು ಸಮನಾಗಿರ್ಬೇಕು. ಹಾಗಾದ್ರೆ ಲಂಬ ಒಂದು 3ನೇ ಕೋನ ಎಷ್ಟಿದೆ ಅನ್ನೋದನ್ನ ಕರೆಕ್ಟ್ ಆಗಿ ನಾವು ಉಳಿಸ್ಕೊಳ್ಬೇಕಂದ್ರೆ ಏನ್ ಮಾಡ್ಬೇಕು? ಒಂದು ಲಂಬ ಕೋನವನ್ನ ರಚನೆ ಮಾಡ್ಕೋಬೇಕಲ್ಲ. ಅವಾಗ ಪಾದ ಕೋನಗಳೇನಿರ್ತವೆ? ಸಮದ್ವಿಭಾವ ತ್ರಿಭುಜ 8 ಸೆಂಟಿಮೀಟರ್ ಪಾದ, ಎತ್ತರ 4 ಸೆಂಟಿಮೀಟರ್ ಇರಬೇಕು. 15 ಮಾಡ್ತೀರಾ? ಎತ್ತರ 4 ಸೆಂಟಿಮೀಟರ್ ಅಂತಂದ್ರೆ ನೋಡಿ ಕರೆಕ್ಟ್ ಆಗಿ ಇಲ್ಲಿ ಲಂಬ ಕೋನ ಉಂಟಾಗುವಂತೆ ಇದನ್ನ ನಾವು ಇದೆಷ್ಟು ಅಳತೆ 4 ಸೆಂಟಿಮೀಟರ್ ಇರುವಂತೆ ಕರೆಕ್ಟ್ ಮಾಡ್ಕೋಬೇಕು. ಆಮೇಲೆ ಇಲ್ಲಿ ಸೇರಿಸಬೇಕು. ಈ ಲಂಬ ರಚನೆ ಎತ್ತರ ಕರೆಕ್ಟ್ 4 ಸೆಂಟಿಮೀಟರ್ ಬರಬೇಕು. ಆಮೇಲೆ ಇಲ್ಲಿ 8 ಸೆಂಟಿಮೀಟರ್ ಇದೆ. ಹೌದಾ? ನಂತರ ಇವೆರಡು ಏನಾಗ್ತಾರೆ? ಈ ಬಾವು ಸಮ ಆಗುತ್ತೆ. ನಂತರ ಇಲ್ಲಿ ಒಂದು ಕೋನವನ್ನ AX ಕಿರಣವನ್ನ ಹೇಳ್ಕೊಂಡ್ಬಿಟ್ಟು ಅವ್ರು ಮೊದಲಿಗೆ ಏನ್ ಮಾಡಿದ್ರು ಅದೇ ರೀತಿಯಲ್ಲಿ 1.5 ಇರಬೇಕು ಅಂತ ಹೇಳಿದ್ರು. 1.5 ಅಂದ್ರೆ ಏನು ಮಕ್ಕಳೇ? 1.5 ಎಂತ ಬಂಧ ರಾಶಿ? ಮಿಶ್ರ ಬಂಧ ರಾಶಿ. ಏನ್ ಮಾಡ್ಕೊಳ್ತೀವಿ? ವಿಷಯ ಮಾಡ್ಬೋದು. 2 + 1 3/2 ಅನುಪಾತ ಎಷ್ಟು ಬಂತಂದ್ರೆ 3/2 ಅಂತ ಮಾಡ್ಕೋಬೇಕು. ಅಂದ್ರೆ ಅನುಪಾತ 3:2 ಅನುಪಾತದಲ್ಲಿ ಇನ್ನೊಂದು ಸಮರೂಪ ತ್ರಿಭುಜವನ್ನ ಈ ಕೊಟ್ಟಿರುವ ಅಳತೆಯ ಸಮದ್ವಿಭಾವ ತ್ರಿಭುಜಕ್ಕೆ ಅನುರೂಪವಾದಂತ ಸಮರೂಪಿ ತ್ರಿಭುಜವನ್ನು ರಚಿಸಬೇಕು. ರಚನೆಯ ಆಧಾರ ರಚನೆ ಪ್ರಕಾರ ಮಾಡಬೇಕು. ಆಮೇಲೆ ಗೊತ್ತಾಯ್ತು 3 2 5 3 + 2 5 ಭಾಗ ಅನುಪಾತದ ಒಟ್ಟು ಮೊತ್ತ 5. ಇದೇ ರೀತಿ 5 ಭಾಗ ಮಾಡ್ಕೊಳ್ತೇವೆ. 1 2 3 4 5 1 2 3 4 5 ಇಲ್ಲಿ ಸೇರಿಸ್ತೀರಾ. ಆಮೇಲೆ 3ನೇ ಭಾಗದಲ್ಲಿ 3 ಅಂದ್ರೆ 1 2 3 ಇಲ್ಲಿ ಸೇರಿಸ್ತೀರಾ. ಇಲ್ಲಿಂದ ಸೇರಿಸ್ತೀರಿ. ಇದು ನೋಡಿ, ಇದು ಸಮರೂಪ ತ್ರಿಭುಜ. ಇದರ ಸಮರೂಪ ಇದು ಉಂಟಾಗ್ತದೆ. ಇದನ್ನೆಲ್ಲ ರಚನೆಗಳನ್ನ ನೀವೇ ಸ್ವತಃ ಮಾಡ್ತಾ ಕೈವಾರ ಮತ್ತು ಅಳತೆ ಪಟ್ಟಿಯ ಸಹಾಯದಿಂದ ಸರಿಯಾಗಿ ವಿಧಾನವನ್ನು ಅನುಸರಿಸಿ, ಸರಿಯಾದ ಕ್ರಮವನ್ನು ನಾವು ಅನುಸರಿಸಿ ಮಾಡ್ಕೋಬೇಕು. ಮಾಡೋಣ. ಮಾಡ್ತಿರಲ್ಲ, ಪ್ರಾಕ್ಟೀಸ್ ಮಾಡೋದ್ರಿಂದ ಹೆಚ್ಚು ಲೆಕ್ಕಗಳನ್ನು ನಿಮ್ಮ ಮನೆಯಲ್ಲಿ ಬಿಡಿಸಿ. ಓಕೆ, ಬಿಡಿಸ್ತಿರಲ್ಲ? ಹೀಗಾದ್ರೆ ಏನೇನು ಈ ಪಾಠದಲ್ಲಿ ನಾವು ಇವತ್ತು ಏನೇನು ಕಲ್ತಿದ್ವಿ ಗೊತ್ತಾಯ್ತಲ್ಲ? ಮತ್ತೊಮ್ಮೆ ಪುನರಾವಲೋಕನ ಮಾಡೋಣ. ನಾವು ಈಗಾಗಲೇ ರೇಖಾಗಣಿತವನ್ನು ರೇಖಾಗಣಿತದಲ್ಲಿ ರಚನೆಗಳ ಪಾತ್ರ ಬಹಳ ಮುಖ್ಯವಾಗಿದೆ ಮಕ್ಕಳೇ. ಈಗ ನಾವು ಕಲಿತಂತ ರಚನೆಗಳು ಬಹಳಷ್ಟು ಕ್ಷೇತ್ರಗಳಲ್ಲಿ ಉಪಯೋಗವಾಗಿದೆ. ಏನಪ್ಪ ಆ ಕ್ಷೇತ್ರಗಳು ಅಂತಂದ್ರೆ ಸಿವಿಲ್ ಡ್ರಾಯಿಂಗ್ ಆಗಿರ್ಬೋದು, ಭೂಮಾಪನ ಇಲಾಖೆ ಆಗಿರ್ಬೋದು, ಆಮೇಲೆ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡ್ತಕ್ಕಂಥವ್ರು, ಆಮೇಲೆ ಪೇಂಟಿಂಗ್ ಮಾಡತಕ್ಕಂಥವ್ರು, ಆಮೇಲೆ ವುಡ್ ವರ್ಕ್ ಮಾಡ್ತಕ್ಕಂಥವ್ರು,
ಅವ್ರಿಗೆಲ್ಲರಿಗೂ ಈ ಡ್ರಾಯಿಂಗ್ಸ್ ಮಾಡ್ತಾರೆ, ಈ ರಚನೆಗಳನ್ನು ಮಾಡ್ಕೊಂಡೇ ನಾವು ಕೆಲವೊಂದು ಉಪಕರಣಗಳನ್ನು ತಯಾರು ಮಾಡ್ಬೋದು. ಹಾಗೆಯೇ ನಾವು ಚಿತ್ರಕಲೆಯಲ್ಲಿ ಸಹ ಇದು ಈ ರೀತಿಯ ಯಾವುದೇ ಅಳತೆ ಪಟ್ಟಿಗೆ ಸಹಾಯವಿಲ್ಲದೆ ಒಂದು ರೇಖಾಖಂಡವನ್ನು ಕೊಟ್ಟಿರುವ ಅನುಪಾತದಲ್ಲಿ ವಿಭಾಗಿಸಿ ಅಂತ ಕೊಡ್ತಾರೆ. ನೀವು ಅವಾಗ ಬರೀ ಅಳತೆ ಪಟ್ಟಿ ಇಟ್ಕೊಂಡು 5 ಸೆಂಟಿಮೀಟರ್ನ 3 ಭಾಗದಲ್ಲಿ ವಿಭಾಗಿಸಿ ಅಂತ ಕೊಟ್ಟರೆ 5 ಸೆಂಟಿಮೀಟರ್ ರೇಖಾಖಂಡನ 3 ಭಾಗ ಅಂತ ಗುರುತು ಮಾಡಿ ಇದಕ್ಕೆ ಹಿಂಗೆ ಗುರುತು ಮಾಡಿ ಹಂಗೆ ಸೇರಿಸಿದ್ರೆ ಅದಕ್ಕೆ ಅಂಕಗಳು ಬರಲ್ಲ. ಅದಕ್ಕೆ ನಾವು ಏನ್ ಮಾಡೋದು, ಅಳತೆ ಪಟ್ಟಿ ಸುಮ್ಮನೆ ಹಿಂಗೆ 10 ಸೆಂಟಿಮೀಟರ್ನ ಅರ್ಧ ಭಾಗ ಮಾಡ್ಬಿಡ್ತೀವಿ, ಮಧ್ಯ ಪಾಯಿಂಟ್ ಬಿಟ್ಟು ಗುರುತು ಮಾಡ್ತೀವಿ. ಹಂಗಲ್ಲ, ಅದಕ್ಕೆ ಸೂಕ್ತವಾದ ಕ್ರಮಗಳನ್ನು ಉಪಯೋಗಿಸಿ ದತ್ತ ಸರಳ ರೇಖಾಖಂಡವನ್ನು ನಾವು ಅನುಪಾತದ ಪ್ರಕಾರ ವಿಭಾಗಿಸುವುದು ಹೇಗೆ ಅನ್ನೋದನ್ನ ಇವತ್ತು ಕಲ್ತ್ಕೊಂಡಿದ್ವಿ. ಅದೇ ತತ್ವವನ್ನ ಉಪಯೋಗಿಸಿಕೊಂಡು ಸಮರೂಪ ತ್ರಿಭುಜಗಳ ರಚನೆ, ಸಮರೂಪ ತ್ರಿಭುಜಗಳನ್ನ ಅನುಪಾತೀಯವಾಗಿ ರಚನೆ ಮಾಡೋದೇನೋ ಅನ್ನೋದನ್ನ ಸಹ ನಾವು ಈಗ ಕರಡು ಚಿತ್ರವನ್ನ ನಿಮ್ಗೆ ಈಗಾಗಲೇ ಒಂದು ಮನವರಿಕೆ ಮಾಡ್ಕೊಟ್ಟಿದ್ದೀವಿ ಮಕ್ಕಳೇ. ಆ ಕರಡು ಚಿತ್ರದ ಮನವರಿಕೆಯನ್ನ ತಿಳ್ಕೊಂಡ್ಬಿಟ್ಟು ನೀವು ಪ್ರತಿಯೊಂದು ಹಂತವನ್ನ ಸರಿಯಾಗಿ ಬಿಡಿಸ್ಕೊಂಡು ಮನೆಯಲ್ಲಿ ಗೃಹಪಾಠವಾಗಿ ತಿಳ್ಕೊಂಡು ಅಭ್ಯಾಸದಲ್ಲಿರ್ತಕ್ಕಂಥ ಎಲ್ಲ ಪ್ರಶ್ನೆಗಳನ್ನ ನೀವು ಬಿಡಿಸೋದಕ್ಕೆ ಪ್ರಯತ್ನ ಮಾಡಬೇಕು. ನಂತರ ಹೀಗೆ ಹೇಳ್ತಾ ಈ ಎಲ್ಲ ಹಂತಗಳನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡು ನೀವು ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾ ಇಂದಿನ ಪಾಠವನ್ನ ಮುಗಿಸೋಣ. ವಿದ್ಯಾರ್ಥಿಗಳೇ, ನಾಳೆ ಬರಬೇಕಾದ್ರೆ ನೀವೆಲ್ಲರೂ ಯಾವ್ಯಾವ ಅಭ್ಯಾಸ 6.1 ಇದೆ ನೋಡಿ ಮಕ್ಕಳೇ. ಸುಮಾರು ಎಷ್ಟು ಲೆಕ್ಕಗಳಿದಾವೆ? ಪ್ರತಿ ಮಕ್ಕಳ 7 ಲೆಕ್ಕಗಳಿದಾವೆ ಮಕ್ಕಳೇ. ಇದರಲ್ಲಿ ಒಂದು ಲೆಕ್ಕವಂತೂ ಒಂದು 2 ಅಂಕದ ಪ್ರಶ್ನೆ ಮತ್ತು 3 ಅಂಕದ ಪ್ರಶ್ನೆ ಅಂತೂ ಕಾಯಂ ಮಕ್ಕಳೇ. ರಚನೆಗಳಲ್ಲಿ ಈ ರೇಖಾಖಂಡ ಅನುಪಾತದ ವಿಭಾಗವನ್ನು ಮತ್ತೆ ಸಮರೂಪ ತ್ರಿಭುಜವನ್ನು ರಚನೆ ಮಾಡ್ತಕ್ಕಂಥ ಒಂದು ಲೆಕ್ಕ 2 ಮತ್ತು 3 ಅಂಕಗಳಿಗೆ 2 ಅಂಕದ ಕೊಡ್ತಾರೆ, ಇಲ್ಲ ಅಂದ್ರೆ 3 ಅಂಕದ ಒಂದು ಪ್ರಶ್ನೆ ಕೊಡ್ತಾರೆ ಮಕ್ಕಳೇ. ಸ್ಪಷ್ಟವಾಗಿ ನೀವು ಯಾವ ಲೆಕ್ಕನ ಕೊಟ್ಟರು ಮಾಡ್ಬೋದು. ಚೆನ್ನಾಗಿ ಕಲ್ತ್ಕೊಂಡ್ಬಿಟ್ರೆ ನಿಮ್ಮ ಸುಲಭವಾಗಿ ರೇಖಾಖಂಡದಲ್ಲಿ ಇದು ಅರ್ಥ ಆಗುತ್ತೆ. ನೀವು ಮಾಡ್ತೀರಾ ಅಂತ ತಿಳ್ಕೊಳ್ತಾ ಇಂದಿನ ಪಾಠವನ್ನ ಮುಗಿಸುತ್ತಾ ಇದುವರೆಗೂ ಪಾಠವನ್ನು ವೀಕ್ಷಣೆ ಮಾಡಿದ ಎಲ್ಲ ವಿದ್ಯಾರ್ಥಿಗಳಿಗೂ ಮತ್ತೊಮ್ಮೆ ವಂದನೆಗಳು.